ಮಕ್ಕಳಿಗೋಸ್ಕರ ಮೀಸಲಿಡಬೇಕಾಗತ್ತೆ. ಅವ್ರವ್ರನ್ನೇ ಬಿಟ್ಟು ಫಾರ್ಮ್ಸ್ ತಗೊಂಬ ಅಂದ್ರೆ ಬಹುಶಃ ಮಕ್ಕಳಿಗೆ ಈಗಾಗಲೇ ಗೊಂದಲವಾದಂತ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತಾರೆ. ಇನ್ನ ಹೆಚ್ಚು ಪ್ರಾಬ್ಲಿ ಅವರು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ನೇಮ್ ಮೇಲೆ ಅವರು ಮೊರೆ ಹೋಗ್ತಾರೆ ಅನ್ಸುತ್ತೆ. ಅದ್ರ ಬದಲಾಗಿ ತಂದೆ ತಾಯಿ ಜೊತೆಗೂಡಿ ಸಂಸ್ಥೆಗೆ ಹೋಗಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ತಲೆ ಹಾಕಿದ್ರೆ ಒಳ್ಳೇದು ಅಂತ. ಈಸಿ. ಆಮೇಲೆ ಇನ್ನೊಂದು, ಇವಾಗ ಎಕ್ಸಾಮ್ ಆಗೋದಕ್ಕೆ ಮುಂಚೆ ದಯವಿಟ್ಟು ಹುಡುಗರುಗಳಿಗೆ ಯಾವ್ದು ಪ್ರೆಷರ್ ಹಾಕ್ಬೇಡಿ, ಅವ್ರಿಗೆ ಫ್ರೀ ಬಿಟ್ಬಿಡಿ ಸಿಇಟಿಗೆ. ಯಾಕೆಂದ್ರೆ ಒಂದ್ಸತಿ ಏನಾಗುತ್ತೆ, PUC ನಲ್ಲಿ ಕಾನ್ಸಂಟ್ರೇಟ್ ಮಾಡಿ ಒಂದ್ ವರ್ಷ ಎಲ್ಲ ಮಾಡಿ PUC ಎಕ್ಸಾಮ್ ತಗೊಂಡಿರ್ತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಅಂತ ಕಾನ್ಸಂಟ್ರೇಟ್ ಮಾಡ್ಕೊಂಡು ಎಕ್ಸಾಮ್ ಬರ್ದಿರ್ತಾರೆ. ಬರ್ದಿದ್ದಾದ್ಮೇಲೆ ಇವಾಗ CET ಎಕ್ಸಾಮ್ಗೆ ಅದ್ರಷ್ಟು ಕಾನ್ಸಂಟ್ರೇಟ್ ಮಾಡಿರಲ್ಲ. ನಿಮ್ಗೆ ಗೊತ್ತಿದೆ, ಇವಾಗ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ನೋಡ್ತಾ ಇದಾರೆ, ನಿಮ್ಗೆ ಎಲ್ರಿಗೂ ಗೊತ್ತಿದೆ PUCಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡಿದ್ರು, ಇವಾಗ CETಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರಲ್ಲ. ಬಟ್ ನಾನು ಒಂದೇನ್ ಹೇಳ್ತೀನಿ ಅಂದ್ರೆ, ಇನ್ನೂ 5 ದಿನ ಇದೆ. ಮೇ 1, 2 ಅಲ್ಲಿ CET ಎಕ್ಸಾಮ್ ಆಗುತ್ತೆ, ಇನ್ನೂ 5 ದಿನ ಇದೆ. ಇವತ್ತಿಂದನೇ ಸ್ವಲ್ಪ ಅದಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕೂತ್ಕೊಳ್ಳಿ. ಬರೋ ರ್ಯಾಂಕಿಂಗು ನಿಮಗೆ ಏನ್ ಎಕ್ಸ್ಪೆಕ್ಟೆಡ್ ರ್ಯಾಂಕಿಂಗ್ ಇರುತ್ತೋ ಅದಕ್ಕಿಂತ 1,000 ಜಾಸ್ತಿ ರ್ಯಾಂಕಿಂಗ್ ಬಂದ್ರೆ ಎಷ್ಟೋ ಡಿಫ್ರೆನ್ಸ್ ಆಗುತ್ತೆ. ಎಷ್ಟೋ 100 ಕಿಲೋಮೀಟರ್ ದೂರದಲ್ಲಿರೋ ಕಾಲೇಜ್ಗಿಂತ 10 ಕಿಲೋಮೀಟರ್ ಹತ್ರದ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ಇನ್ನು 5 ದಿನ ಕಾನ್ಸಂಟ್ರೇಟ್ ಮಾಡಿ, ಒಂದು ಪ್ಲಾನ್ ಮಾಡ್ಕೊಳ್ಳಿ. 5 ದಿನಕ್ಕೆ ಸರಿಯಾಗಿ ಏನೋ ಒಂದು ಪ್ಲಾನ್ ಮಾಡ್ಕೊಳ್ಳಿ. ನೀವು ಆಗ್ಲೇ ಪ್ಲಾನ್ ಮಾಡ್ಕೊಂಡಿರ್ತೀರಾ, ಸೀರಿಯಸ್ ಆಗಿ ಅಟೆಂಡ್ ಮಾಡಿ CETನೂ. ಇಟ್ ಬಿಕಮ್ಸ್ ಈಸಿಯರ್. ಓಕೆ, ಈಗ ಸರ್ ಒಂದು ಕರೆ ಸಿದ್ಧವಾಗಿದೆ, ಕರೆ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ, ಯಾರಿದು? ನಮಸ್ಕಾರ ಮೇಡಮ್, ನನ್ನ ಹೆಸರು ಸಿದ್ಧಾರ್ಥ್ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸಿದ್ಧಾರ್ಥ್ ಅವರೇ. ಮೇಡಮ್, ಅದೇ ನಂಗೆ ಒಂದು ಸ್ಮಾಲ್ ಡೌಟ್. ಈಗ ಸೆಕೆಂಡ್ PUC ಆದ್ಮೇಲೆ ರೆಗ್ಯುಲರ್ ಕೋರ್ಸಸ್ ಅಲ್ಲದೆ ಆಲ್ಟರ್ನೇಟಿವ್ ಆಗಿ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಏನ್ ಕೋರ್ಸಸ್ ಮಾಡಬಹುದು? ಇಂಜಿನಿಯರಿಂಗ್, ಮೆಡಿಕಲ್, BCom, BA, BSc ಇದು ಬಿಟ್ಟು ಬೇರೆ ಏನ್ ಆಪ್ಷನ್ಸ್ ಇದೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕತ್ತಾ? ಸಿದ್ಧಾರ್ಥ್ ಅವರೇ, ಆಪ್ಷನ್ಸ್ ಹಲವಾರು ಇದೆ. ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ಆಪ್ಷನ್ ಡಿಪೆಂಡ್ ಆಗಿರುತ್ತೆ. ಆದ್ರೆ ಇಂದು ನೇರ ಪ್ರಸಾರದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಪಿಳ್ಳಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಪ್ರಾಂಶುಪಾಲರು ಡಾಕ್ಟರ್ ಪಣಿರಾಜು ಅವರು ನಮ್ಮೊಂದಿಗಿದ್ದಾರೆ. ನೀವು ನೇರವಾಗಿ ಅವರೊಂದಿಗೆ ಬಹುಶಃ ನನಗಿಂತ ಹೆಚ್ಚಾಗಿ ತಿಳಿದಂತ ಪ್ರಾಜ್ಞರು ಅವರು, ಅವ್ರ ಜೊತೆ ಮಾತಾಡಿ ಸಲಹೆನ ತಗೋಬಹುದು ಅಂತ. ಈಗ PUC ಆದ್ಮೇಲೆ ಜನರಲ್ ಸಿದ್ಧಾರ್ಥ್, PUC ಆದ್ಮೇಲೆ ಏನ್ ಮಾಡೋದು ಅಂದ್ರೆ, ಜನರಲ್ ಆಗಿ ಎಲ್ಲಾರು, ಐ ನೋ ದಟ್ ಎಲ್ಲಾರ್ಗು ಏನು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಹೋಗ್ಬೇಕು, ಮೆಡಿಕಲ್ಗೆ ಹೋಗ್ಬೇಕು, ಇಲ್ಲ ಅಂತ ಹೇಳಿದ್ರೆ CA ಮಾಡ್ಬೇಕು ಅನ್ನೋದು ಜನರಲ್ ಆಪ್ಷನ್ಸ್. ಯಾಕೆ ಆಪ್ಷನ್ಸ್ ಇಟ್ಕೋತಾರೆ ಅಂತ ಹೇಳಿದ್ರೆ, ಅದನ್ನ ಆದ್ಮೇಲೆ ಒಳ್ಳೆ ನಂಬರ್ ತಕೊಂಡು ಅದಕ್ಕೆ ಮುಂದಕ್ಕೆ ಬಂದಾದ್ಮೇಲೆ ಲೈಫ್ ಸೆಕ್ಯೂರ್ಡ್, ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸ್ಟೆಬಿಲಿಟಿ ಸಿಗುತ್ತೆ, ಒಳ್ಳೆ ಲೈಫ್ ಇರುತ್ತೆ ಅನ್ನೋದು ಅದು ಆಪ್ಷನ್ ಇರೋದ್ರಿಂದ ಎಲ್ಲರೂ ಅದೇ ತರ ಹೋಗ್ತಾರೆ. ಯಾಕೆಂದ್ರೆ ಟೈಮ್ ಟೆಸ್ಟೆಡ್ ಸುಮಾರು ವರ್ಷಗಳಿಂದ. ಅದನ್ನ ಬಿಟ್ಟು ಸ್ವಲ್ಪ ಜನ ಆಗಲ್ಲ ಅಂತ ಅಲ್ಲ, ಬೇಕಾದಷ್ಟು ಬೇರೆ ಆಪ್ಷನ್ ಇದೆ. ಫ್ಯಾಷನ್ ಟೆಕ್ನಾಲಜಿ ಇದೆ, ಇಲ್ಲ ಅಂದ್ರೆ ಇವತ್ತಿಂದ್ರಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಕೋರ್ಸ್ಗಳಿದೆ. ಆ ಕೋರ್ಸ್ಗಳು ನೀವು ವೆಬ್ಸೈಟ್ ಓಪನ್ ಮಾಡಿ, ವೆಬ್ಸೈಟ್ ಓಪನ್ ಮಾಡ್ತು ಅಂತ ಹೇಳಿದ್ರೆ ಸುಮಾರು ನಿಮಗ್ ಬೇಕಾಗಿರೋ ವಿಷಯಗಳು ಸಿಗುತ್ತೆ. ಬಟ್ ನೀವು PUC ಆದ್ಮೇಲೆ ನಾನೇನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ, ಜನರಲ್ ಆಗಿ ಏನಾಗುತ್ತೆ ಅಂದ್ರೆ, ಅಕಸ್ಮಾತ್ ಏನೋ ಪೇರೆಂಟ್ಸ್ಗಳು, ಸೇ ಫಾರ್ ಎಕ್ಸಾಂಪಲ್ ಅಡ್ವೊಕೇಟ್ ಆಗ್ಬೇಕು ಅಂದ್ರೆ ಅವ್ರ ಫಾದರ್ ಅಡ್ವೊಕೇಟ್ ಇತ್ತು ಅಂದ್ರೆ ಇವ್ರು ಅಡ್ವೊಕೇಟ್ ಆದ್ರೆ ಅದ್ ಬೇಸ್ ಎಡ್ಜ್ ಇರುತ್ತೆ. ಇಟ್ ಬಿಕಮ್ಸ್ ಈಸಿಯರ್, ಅವ್ರು ಸ್ಟೇಬಲ್ ಆಗೋದಕ್ಕೆ ಈಸಿ ಆಗುತ್ತೆ. ಅದೇ ತರ ಯಾವ್ದಾದ್ರು ಫಿಲಂ ಫೀಲ್ಡ್ ಹೋಗ್ಬೇಕು ಅಂತ ಹೇಳಿ ಯಾರಾದ್ರೂ ಅವ್ರ ಪೇರೆಂಟ್ಸ್, ಅವ್ರ ಅಂಕಲ್ಸ್ ಯಾರಾದ್ರೂ ಫಿಲಂ ಲೈನ್ ನಲ್ಲಿ ಇತ್ತು ಅಂತ ಹೇಳಿದ್ರೆ, ದೆನ್ ಇವ್ರನ್ನು ಅದೇ ಲೈನ್ಗೆ ಹೋಯ್ತು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇವಾಗ ನಮ್ಮಲ್ಲಿ ಯಾರು ಪೇರೆಂಟ್ಸ್ ಇರಲ್ಲ, ಇದ್ರದ್ದು ಇರಲ್ಲ, ನಾನು ಫಿಲಂ ಫೀಲ್ಡ್ ಅಲ್ಲಿ ಹೋಗ್ತೀನಿ, ಅದ್ರಲ್ಲಿ ಎಕ್ಸ್ಪರ್ಟೆನ್ಸಿ ತಗೋತೀನಿ ಅಂದ್ರೆ ಆಗಲ್ಲ ಅಂತ ಅಲ್ಲ ನಾನು ಹೇಳೋದು. ಡೆಫಿನೆಟ್ ಆಗುತ್ತೆ, ಬಟ್ ಎಫರ್ಟ್ ಜಾಸ್ತಿ ಹಾಕ್ಬೇಕಾಗುತ್ತೆ. ಅದೇ ತರ ನಿಮ್ಗೇನಾದ್ರೂ ಬೇಸು, ಬ್ಯಾಕ್ ಗ್ರೌಂಡ್ ಬೇಸು, ಎಜ್ಜು ಇತ್ತು ಅಂತ ಹೇಳಿದ್ರೆ ಅದ್ರಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಅದನ್ನ ಮಾಡ್ಕೊಳ್ಳೋದಕ್ಕೂ ಹೋಗ್ಬೋದು. ಸಿದ್ಧಾರ್ಥ್, ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸಿದ್ಧಾರ್ಥ್ ಅವರೇ. ಬಹುಶಃ ಅವರೊಂದು ಸೂಕ್ತವಾದಂತ ಪ್ರಶ್ನೆ ಕೇಳಿದ್ರು, ಯಾಕಂದ್ರೆ ಈ ಟೈಮ್ ಇರೋದೇ ಕನ್ಫ್ಯೂಷನ್ ಸ್ಟೇಟ್. ಸೊ ನೀವು ಅದಕ್ಕೆ ಸೂಕ್ತವಾದಂತ ಮಾಹಿತಿ ಹೇಳಿದ್ರಿ. ಯಾಕಂದ್ರೆ ಒಂದು ಒಳ್ಳೆ ಫೌಂಡೇಶನ್ ಮನೆಯಲ್ಲೇ ಆ ಒಂದು ವಾತಾವರಣ ಇತ್ತು ಅಂದ್ರೆ ಅವ್ರು ಖಂಡಿತ ಪ್ರೊಸೀಡ್ ಮಾಡಬಹುದು ಆಲ್ಟರ್ನೇಟಿವ್ ಕೋರ್ಸಸ್ಗೂ. ಅಥವಾ ಹೆಚ್ಚಿನ ಎಫರ್ಟ್ ಹಾಕ್ತೀನಿ ಅನ್ನೋದಿದ್ರೆ ಅದು ಅವರ ಇಂಟ್ರೆಸ್ಟ್ ಹಾಗೂ ಅವರು ಇದೊಂದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಟ್ಯಾಲೆಂಟ್ ಮೇಲೆ ಅಂತ. ಇನ್ನು ಹೊಸದಾಗಿ ಶುರುವಾಗಿದೆ ಇನ್ಸ್ಟಿಟ್ಯೂಷನ್, ಬಹುಶಃ ಈಗ 1-2 ವರ್ಷಗಳಾಗಿರಬಹುದಾ ಡಾಕ್ಟರ್? ಇಲ್ಲ, ನಮ್ದು ಜಸ್ಟ್ ಲಾಸ್ಟ್ ಇಯರ್ 1 ಸೆಮಿಸ್ಟರ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಇಯರ್ ಶುರು ಮಾಡಿದ್ದು. ಆಸ್ ಎ ಫೌಂಡರ್ ಪ್ರಿನ್ಸಿಪಲ್ ನಾನು ಗೌರ್ಮೆಂಟ್ ಕಾಲೇಜಿಂದ ಇಲ್ಲಿ ಏಡೆಡ್ ಕಾಲೇಜ್ ಅಲ್ಲಿ ಇದೆ, ಅದನ್ನ ಬಿಟ್ಟು ಇಲ್ಲಿ ಬಂದಿದ್ದು. ನಮ್ಮಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನಾವು ನಂಬರ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಇವನ್ 45% ಇರೋರು ಬಂತು ಅಂತ ಹೇಳಿದ್ರು ಅವ್ರಿಗೂ ಅಷ್ಟೇ ಎನ್ಕರೇಜ್ ಮಾಡ್ಬಿಟ್ಟು ಸೇರಿಸ್ಕೊಂಡಿದೀವಿ. ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ನೋಡ್ತು ಅಂತ ಹೇಳಿದ್ರೆ 45-50% ತಗೊಂಡು PUC ನಲ್ಲಿ ಬಂದು ನಮ್ಮಲ್ಲಿ ಜಾಯಿನ್ ಆಗಿರೋರು 70% ಫಸ್ಟ್ ಸೆಮಿಸ್ಟರ್ ಆದ್ಮೇಲೆ ತಗೊಂಡಿದ್ದಾರೆ. ಏನಕ್ಕೆ? ಇಟ್ ಈಸ್ ನಾಟ್ ದಟ್ ಏನು ನಾವೇನು ಎಕ್ಸ್ಟ್ರಾಡಿನರಿ ಮಾಡಿದೀವಿ ಅನ್ನೋ ತರದಲ್ಲಿ, ಇಲ್ಲ ಅಂದ್ರೆ ತುಂಬಾ ಅಚೀವ್ ಮಾಡಿದೀವಿ ಅನ್ನೋ ತರ ಅಲ್ಲ. ಸ್ಟೂಡೆಂಟ್ಸ್ ಗಳಿಗೆ ಏನಾಗುತ್ತೆ, ಒಂದೊಂದು ಟೈಮಲ್ಲಿ ಒಂದೊಂದು ಅಟ್ಮಾಸ್ಫಿಯರ್ ಸೆಟ್ ಆಗಲ್ಲ. ಅವ್ರುಗಳಿಗೆ ಏನಾಗಬೇಕು, ಸ್ಟೂಡೆಂಟ್ಸ್ ಗಳಿಗೆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರಬೇಕು. ಅವ್ರಿಗೆ ಏನ್ ತೊಂದ್ರೆನೋ ಆ ತೊಂದರೆಗೆ ಸರಿಯಾಗಿ ನಾವು ಸಪೋರ್ಟ್ ಮಾಡ್ಕೊಂಡು ಬಂತು ಅಂತ ಹೇಳಿದ್ರೆ
ಈಸಿಯಾಗಿ ಪಿಕಪ್ ಆಗ್ತಾರೆ. ಅದಾದ್ಮೇಲೆ ಇಂಥವ್ರೆ ಇವಾಗ 50% ಇರುತ್ತೆ, ಅವ್ನ್ ಮುಂದಕ್ಕೆ 70 ತಗೋತಾನೋ 80 ತಗೋತಾನೋ 90 ತಗೋತಾನೋ ಇಲ್ವೋ ಅನ್ನೋ ತರ ಯಾವ ಮೇಷ್ಟ್ರು ಯೋಚನೆ ಮಾಡಬಾರ್ದು. ಅದನ್ನ ಯೋಚನೆ ಮಾಡ್ದಲೆ ಎಲ್ಲಾರ್ಗೂ ಹೌದು ನಾಳೆ 50 ನಂಬರ್ ಇರ್ಬೋದು, ನಾಳೆ 90 ತಗೊಂಡ್ರು ತಗೋಬಹುದು ಅನ್ನೋ ತರ ಎಲ್ಲಾ ಟೀಚರ್ಸ್ ಎನ್ಕರೇಜ್ ಮಾಡ್ತೀವಿ. ಒಳ್ಳೆ ಸಪೋರ್ಟಿವ್ ಸ್ಟಾಫ್ ಇದಾರೆ, ಮ್ಯಾನೇಜ್ಮೆಂಟ್ ಸಪೋರ್ಟ್ ಇದೆ, ಅದರಿಂದ ಅಲ್ಲಿ ಲೆವೆಲ್ಗೆ ಅಚೀವ್ ಮಾಡೋದಕ್ಕೆ ಈಸಿ ಆಗ್ತಾ ಇದೆ. ಓಕೆ, ಹೊಸದೊಂದು ಇಂಜಿನಿಯರಿಂಗ್ ಕಾಲೇಜ್. ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ನ USP ಅಂದ್ರೆ ಒಳ್ಳೆ ಎಜುಕೇಶನ್ ಫ್ಯಾಕಲ್ಟಿ ಖಂಡಿತ ಇದೆ, ಸಪೋರ್ಟಿವ್ ಸ್ಟಾಫ್ ಇದೆ, ಒಳ್ಳೇದು ಅಂತ ತಿಳಿಸ್ಕೊಡ್ತಾ ಇದ್ರಿ. ಕರೆ ಸಿದ್ಧವಾಗಿದೆ ಸರ್. ಹಲೋ ನಮಸ್ಕಾರ. ನಮಸ್ತೆ, ಹೇಳಿ ನಿಮ್ ಹೆಸರು? ಖಂಡಿತ ಮಾತಾಡ್ಬೋದು. ನಿಮ್ ಹೆಸರು ಹಾಗೂ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಅಂತ ತಿಳಿಸಕ್ಕಾಗತ್ತಾ? ಮೇಡಮ್, ನನ್ನ ಹೆಸರು ರಮೇಶ್ ಅಂತ, ಬೆಂಗಳೂರಿಂದ. ಹಾ, ಹೇಳಿ ರಮೇಶ್ ಅವರೇ. ಸರಿ ಕೇಳ್ಬೇಕಿತ್ತು. ಈಗ ಸಿವಿಲ್ ತಗೊಂಡ್ವಿ ಅಂದ್ರೆ ಆ ಫೆಸಿಲಿಟೀಸ್ ನಿಮ್ ಕಾಲೇಜಲ್ಲಿ ಯಾವ ತರ ಫೆಸಿಲಿಟೀಸ್ ಇದೆ ಮತ್ತೆ ಹೇಗಿದೆ ಸರ್? ಇದು ಫ್ಯೂಚರ್ ಇದೆನಾ, ಹೇಗಿದೆ, ನೀವೇ ಹೇಳ್ತೀರಾ ಅದ್ರ ಬಗ್ಗೆ? ಈಗ ಏನಾಯ್ತು ಅಂತ ಹೇಳಿದ್ರೆ ಸಿವಿಲ್ ಬಗ್ಗೆ ಒಂದ್ ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ. ಈಗ 15 ವರ್ಷಕ್ಕೆ ಮುಂಚೆ ಸಿವಿಲ್ ಬ್ರಾಂಚ್ ಅಂತ ಹೇಳಿದ್ರೆ ಕೇಳೋರಿರ್ಲಿಲ್ಲ. ಎಷ್ಟೊಂದ್ ಜನಗಳು ಸಿವಿಲ್ ಓದಿರೋರು 15 ವರ್ಷದ್ದಾದ್ಮೇಲೆ ಗೌರ್ಮೆಂಟ್ ಕೆಲಸ ಸಿಗ್ತಿರ್ಲಿಲ್ಲ, ಗೌರ್ಮೆಂಟ್ ಅಲ್ಲಿ ಲಿಮಿಟೆಡ್ ಕೆಲಸ ಇತ್ತು, ಪ್ರೈವೇಟ್ ಅಷ್ಟೊಂದು ವರ್ಕ್ ಇರ್ತಿರ್ಲಿಲ್ಲ. ಇಂಜಿನಿಯರ್ ಆದ್ರೂ ಬರೀ 5-10 ಸಾವಿರ ರೂಪಾಯಿ ಕೆಲಸ ಅನ್ನೋ ತರ ಇತ್ತು, ಬಿಸಿಲಲ್ಲಿ ಓಡಾಡ್ಬೇಕು, ಅದೇ ಕೆಲ್ಸದಿತ್ತು. ಇವತ್ತಿನ ದಿನ ಎಲ್ಲಾ ಬ್ರಾಂಚ್ಗಿಂತ ಸ್ವಲ್ಪ ಡಿಮ್ಯಾಂಡಿಂಗ್ ಬ್ರಾಂಚ್ ಏನಾಗಿದೆ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್. ನಮಗ್ ಸ್ಟಾಫ್ ಸಿಗ್ತಾ ಇಲ್ಲ, ಒಳ್ಳೆ ಸ್ಟಾಫ್ ಸಿವಿಲ್ ಇಂಜಿನಿಯರಿಂಗ್ ಸಿಗ್ತಾ ಇಲ್ಲ. ಮುಂಚೆ ಒನ್ಸ್ ಅಪಾನ್ ಎ ಟೈಮ್ ಕಂಪ್ಯೂಟರ್ಗೆ ಸಿಗ್ತಿರ್ಲಿಲ್ಲ, ಎಲೆಕ್ಟ್ರಾನಿಕ್ಸ್ ಸಿಗ್ತಾ ಇರ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ವಿ. ಇವತ್ತು ಕಂಪ್ಯೂಟರ್ಗೆ ಎಲೆಕ್ಟ್ರಾನಿಕ್ಸ್ಗೆ ತುಂಬಾ ಜನ ಇದ್ದಾರೆ, ಸಿವಿಲ್ಗೆ ಮೆಕ್ಯಾನಿಕಲ್ಗೆ ಸ್ಟಾಫ್ ಸಿಗ್ತಾ ಇಲ್ಲ, ಕ್ವಾಲಿಫೈಡ್ ಪರ್ಸನ್ ಸಿಗ್ತಾ ಇಲ್ಲ, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಸಿಗ್ತಾ ಇಲ್ಲ. ಎಲ್ಲಾರ್ಗು ಎಲ್ಲಾ ಕಾಲೇಜಲ್ಲೂ ಎಷ್ಟು ಸಂಬಳ ಬೇರೆಯವ್ರಿಗಿರುತ್ತೋ ಸಿವಿಲ್ ಇಂಜಿನಿಯರಿಂಗ್ ಅವ್ರಿಗೆ ಈವನ್ 1.5 times ಕೊಡ್ತೀವಿ ಅಂತ ನಾವು ಆಫರ್ ಮಾಡಿದ್ರು ಅವ್ರಿಗೆ ಆಚೆ ಕಡೆ ಒಳ್ಳೆ ವೆಯ್ಟೇಜ್ ಇದೆ. ಇವಾಗ ಒಳ್ಳೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಂಪ್ನಿ ಎಲ್ಲ ಬಂದು ಅಲ್ಲೂ ಜಾಸ್ತಿ ಡಿಮ್ಯಾಂಡ್ ಇದ್ಬಿಟ್ಟು ಒಳ್ಳೆ ಸ್ಯಾಲರೀಸ್ ಆಫರ್ ಮಾಡ್ತಿದ್ದಾರೆ. ಇವತ್ತು ಸಿವಿಲ್ ತಗೊಂಡು ಸಿವಿಲ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಯಾವುದೇ ಬ್ರಾಂಚ್ಗಿಂತ ಒಳ್ಳೆ ಸ್ಕೋಪ್ ಇದೆ. ಆಮೇಲೆ ನಮ್ ಕಾಲೇಜ್ ಬಗ್ಗೆ, ನಮ್ಮಲ್ಲಿ ಸಿವಿಲ್ ಬ್ರಾಂಚ್ ಈ ಇಯರ್ ಇಂದ ಶುರುವಾಗ್ತಾ ಇದೆ. ಡೆಫಿನೆಟ್ ಆಗಿ ಯಾರು ಬಂದ್ರು ಡೆಫಿನೆಟ್ ಆಗಿ ಎಲಿಜಿಬಿಲಿಟಿ ಇದ್ದು ಅವ್ರಿಗೆ ಮಿನಿಮಮ್ ಲಿಮಿಟೇಷನ್ಸ್ ಇತ್ತು ಅಂತ ಹೇಳಿದ್ರೆ ಎಕನಾಮಿಕಲ್ ಫೀ ಸ್ಟ್ರಕ್ಚರ್ ಅಲ್ಲಿ ನಮ್ಮಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಸೀಟ್ ಕೊಡಿ ಅಂತ ಹೇಳ್ತಿದ್ದಾರೆ. ಎಲ್ಲಾರ್ಗು ನಮ್ದು ಉದ್ದೇಶನೇ ಎಷ್ಟು, ಒಂದ್ ಮನೆಗೆ ಅಟ್ಲೀಸ್ಟ್ ಮಿನಿಮಮ್ ಒಬ್ಬ ಇಂಜಿನಿಯರ್ ಮಾಡಬೇಕು. ವೆದರ್ ರಿಚ್ ಪರ್ಸನ್ಸ್ ಇರ್ಲಿ, ಪೂರ್ ಪರ್ಸನ್ಸ್ ಇರ್ಲಿ, ಅವರೇಜ್ ಪರ್ಸನ್ಸ್ ಇರ್ಲಿ, ಇಮ್ಮೆಟೀರಿಯಲ್ ಆಫ್ ದ ಕ್ಯಾಸ್ಟ್, ಕ್ರೀಡ್ ಆರ್ ಎನಿ ಅದರ್ ಮೀನ್ಸ್ ವಿ ವಾಂಟ್ ಟು ಸಪೋರ್ಟ್ ಎವರಿ ಕ್ಯಾಟಗರಿ. ಆ ತರ ಕಾಲೇಜಲ್ಲಿ ಇನ್ ಪ್ರಿನ್ಸಿಪಲ್ ವಿ ಆರ್ ಸಪೋರ್ಟಿಂಗ್ ಎವರಿಬಡಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಆಗ್ಲೇ ಹೇಳ್ತಿದ್ರಿ ಯಾವ ರೀತಿ ನಿಮ್ಮ ಒಂದು ಸ್ಟಾಫ್ ಎಷ್ಟು ಸಪೋರ್ಟಿವ್ ಆಗಿ ಎಲ್ಲಾ ರೀತಿಯಂತ ಸ್ಟೂಡೆಂಟ್ಸ್ಗೂ ಕೂಡ ಅವರಲ್ಲಿ ಏನು ಒಂದು ನ್ಯೂನ್ಯತೆ ಇದೆ, ಕೊರತೆ ಇದೆ, ಅದನ್ನ ಫುಲ್ಫಿಲ್ ಮಾಡ್ಕೊಂಡು ಹೋಗ್ತಿದ್ದಾರೆ. 40% ಬರ್ತಿದ್ದಂತ ಸ್ಟೂಡೆಂಟ್ಸ್ ಈಗ ಆಗಿರುವಂತ ಒಂದು ಸೆಮಿಸ್ಟರ್ ಎಕ್ಸಾಮ್ಸ್ ಅಲ್ಲಿ ಸುಮಾರು ಹತ್ರ ಒಂದು 70-80% ಅಷ್ಟು ಇದನ್ನ ಮಾರ್ಕ್ಸ್ ನ ಅವ್ರು ಸ್ಕೋರ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಅದು ಶ್ಲಾಘನೀಯ ಅಂತ ಹೇಳ್ಬೋದು. ಬೇರೆ ಯಾವ ರೀತಿಯಾದಂತ ಫೆಸಿಲಿಟೀಸ್ ಇದೆ ಸರ್? ಬೇರೆ ಎಕ್ಸ್ಟ್ರಾರ್ಡಿನರಿ ಅಡ್ವಾಂಟೇಜಸ್ ಫೆಸಿಲಿಟಿ ನಮ್ಮ ಕಾಲೇಜಲ್ಲಿ, ಪಿಳ್ಳಪ್ಪ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನು ಅಂತ ಹೇಳಿದ್ರೆ ಪ್ಲೇಸು, ಬ್ಯೂಟಿಫುಲ್ ಪ್ಲೇಸು. ಕಾಲೇಜ್ ಏನ್ ಐಡಿಯಲ್ ಜಾಗ ಆ ತರ ಇರಬೇಕು. 18 ಎಕರೆ ಕ್ಯಾಂಪಸ್. ಇಟ್ ಈಸ್ ಮೋರ್ ಆರ್ ಲೆಸ್ ಲೈಕ್ ಎ ನ್ಯಾಚುರಲ್ ಏರ್ ಕಂಡೀಷನ್ ಕ್ಯಾಂಪಸ್. ಇಂಥ ಬಿಸಿಲಿದ್ರು ಕ್ಯಾಂಪಸ್ ಒಳಗಡೆ ಯಾರಾದ್ರೂ ಒಂದ್ಸತಿ ಬಂತು ಅಂತ ಹೇಳಿದ್ರೆ ಈ ಕಾಲೇಜ್ ಬಿಟ್ಟು ಬೇರೆ ಕಾಲೇಜ್ಗೆ ಹೋಗೋದು ಬೇಡಪ್ಪ ಅನ್ನೋ ತರ ಇರುತ್ತೆ. ಅದ್ರ ಜೊತೆನಲ್ಲಿ ಬಂದು ಒಂದ್ ಸ್ವಲ್ಪ ಎಲ್ಲಾ ಸ್ಟಾಫ್ ಜೊತೆ ಇಂಟ್ರಾಕ್ಟ್ ಮಾಡಿ, ಸೀನಿಯರ್ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತು ಅಂದ್ರೆ ಅದು ಒರಿಜಿನಾಲಿಟಿ ಗೊತ್ತಾಗುತ್ತೆ. ನಾನು ಬೂಸ್ಟ್ ಮಾಡ್ಬೇಕು ಅಂತಲ್ಲ ನಮ್ಮ ಕಾಲೇಜು, ಯಾಕೆಂದ್ರೆ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೂ ಸ್ಟಾಫ್ ಅನ್ನ ಎಷ್ಟು ಬೆಸ್ಟ್ ಪಾಸಿಬಲ್ ಸ್ಟಾಫ್ ಇರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡಿದೀವಿ. ಅದ್ರ ಜೊತೆನಲ್ಲಿ 6 ಪೇ ಸ್ಕೇಲ್ ಕೊಡ್ತಾ ಇದೀವಿ, ಒಳ್ಳೆ ಸಂಬಳನೂ ಕೊಡ್ತಾ ಇದೀವಿ, ಒಳ್ಳೆ ಕೆಲಸನೂ ಮಾಡ್ತಿದ್ದಾರೆ. ಮ್ಯಾನೇಜ್ಮೆಂಟ್ ಅವ್ರು ಅಷ್ಟೇ ಸಪೋರ್ಟ್ ಮಾಡ್ತಿದ್ದಾರೆ ನಂಬರ್ 1 ಕಾಲೇಜ್ ಮಾಡ್ಬೇಕು ಅಂತ. ಓಕೆ ಸರ್, ಈಗ ಒಟ್ಟು ಪ್ಲಸ್ ಲೊಕೇಶನ್ ಕೂಡ ಇದೆ, ಸಖತ್ತಾಗಿರುವಂತ ಒಂದು ವಾತಾವರಣ, ಮಕ್ಕಳಿಗೆ ಓದ್ಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ತಿಳಿಸ್ತಿದ್ರಿ. ಈಗ ಅದರ ಹೊರತುಪಡಿಸಿ ನೀವು ಹೇಳ್ತಾ ಇದ್ರಿ ಯಾವ ರೀತಿ ಒಂದು ಆ ಕಾಲೇಜ್ ಎನ್ವೈರನ್ಮೆಂಟ್ ಗೆ ಬಂದ ತಕ್ಷಣ ಮಕ್ಕಳಿಗೆ ಮನಸ್ಸು ಕೂಡ ಅಷ್ಟೇ ಆಹ್ಲಾದಕರವಾಗುತ್ತೆ. ಅಲ್ಲಿರುವಂತ ಜನರ ಜೊತೆ, ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದಾಗ ಮನಸ್ಸು ಇನ್ನಷ್ಟು ಸಾಕಷ್ಟು ಇನ್ಫಾರ್ಮೇಶನ್ ಅಬ್ಸಾರ್ಬ್ ಮಾಡ್ಕೊಳ್ಳುವಂತ ಒಂದು ಸ್ಥಿತಿಗೆ ತಂದ್ಕೊಡುತ್ತೆ ಅಂತ. ಈಗ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ, ನಂತರ ಈ ಒಂದು ಮಾತುಕತೆನ ಮುಂದುವರ್ಸೋಣ. ಸಾಕಷ್ಟು ಮಾಹಿತಿಯನ್ನ ನಮ್ಮ ಒಂದು ವಿದ್ಯಾರ್ಥಿ ಬಳಗಕ್ಕೆ ಕೊಡಬಹುದು ಅಂತ ಹೇಳ್ತಾ, ವೀಕ್ಷಕರೇ ಈಗ ಟರ್ನಿಂಗ್ ಪಾಯಿಂಟ್ ಫಾರ್ ಸ್ಟೂಡೆಂಟ್ಸ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮದ ನಂತರ ಮತ್ತಷ್ಟು ಮಾಹಿತಿ ನಿಮಗಾಗಿ ಕಾದಿದೆ.
ಚಿಕ್ಕದೊಂದು ವಿರಾಮದ ನಂತರ ಟರ್ನಿಂಗ್ ಪಾಯಿಂಟ್ ಫಾರ್ ಸ್ಟೂಡೆಂಟ್ಸ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ತೆರೆ ಮೇಲೆ ನಮ್ಮ ಸಂಖ್ಯೆಗಳು ಹೋಗ್ತಾ ಇದೆ, ನೋಟ್ ಡೌನ್ ಮಾಡಿಕೊಂಡು ಕರೆ ಮಾಡಬಹುದು. ಇಂದು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಶ್ರೀ ಪಿಲ್ಲಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈ ಒಂದು ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಡಾಕ್ಟರ್ ಫಣಿರಾಜ್ ಅವರು ನಮ್ಮೊಂದಿಗಿದ್ದಾರೆ. ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಗಳನ್ನ ಏನೇ ಕ್ವೆರೀಸ್ ಇದ್ರೂ ಕಾಲ್ ಮಾಡಿ ಅದನ್ನ ಬಗೆಹರಿಸಿಕೊಳ್ಳಬಹುದು ಅಂತ ಹೇಳ್ತಾ ಸರ್ ಆಗ್ಲೇ ತಿಳಿಸ್ತಾ ಇದ್ರಿ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಕಾಲೇಜಲ್ಲಿ ಫೆಸಿಲಿಟೀಸ್ ಇದೆ, ಒಂದು ಒಳ್ಳೆ ಸ್ಟಾಫ್ ಇದೆ. ಇನ್ನು PUC ಮಕ್ಕಳು ಈಗ ಸಿಇಟಿಗೆ ಯಾವ ರೀತಿಯಾದಂತ ಒಂದು ಕೋಚಿಂಗ್ ಮಾಡ್ಕೋಬೇಕು, ನೆಕ್ಸ್ಟ್ ಸಿಇಟಿಗೆ ಓದ್ಬೇಕು, ಹೇಗೆ ಅವರು ರೆಡಿ ಆಗ್ಬೇಕು ಅಂತ. ಅದಕ್ಕೂ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಒಂದು ಕ್ವೆರಿ ಅಂದ್ರೆ PUC ಅನ್ನೋ ಬರ್ದ್ಬಿಟ್ರು ಮಕ್ಕಳು, ಈಗ ಅದ್ರ ರಿಸಲ್ಟ್ಸ್ ನ ನಾವು ಆಂಟಿಸಿಪೇಟ್ ಎಲ್ಲರೂ ಮಾಡ್ತಾ ಇದ್ದಾರೆ, ಅಷ್ಟರ ಒಳಗಾಗಿ ಸಿಇಟಿ ಕೂಡ ಬರ್ತಾ ಇದೆ. ಸೊ ಯಾವಾಗ ಬರಬಹುದು ಅಂತ ಏನಾನ ಅಂದಾಜಿದ್ಯಾ ಸರ್? ದಟ್ ಇಸ್ ರೈಟ್. ಅದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಎಲ್ಲಾ ಪೇರೆಂಟ್ಸ್ ಆಗ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಆಗ್ಲಿ ಎಕ್ಸಾಮ್ ಬರ್ದಿದ್ದಾದ ತಕ್ಷಣ ಯಾವಾಗ ರಿಸಲ್ಟ್ ಬರುತ್ತೆ ಅನ್ನೋದು ಒಂದ್ ಕಾರಣದಲ್ಲಿ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರುತ್ತೆ ಎಲ್ರಿಗೂ. ಇಂಪಾರ್ಟೆಂಟ್ ಏನು ಅಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಒಂದು CET ಎಕ್ಸಾಮಿನೇಷನ್ ಇನ್ನೊಂದು 5-6 ದಿನದಲ್ಲಿದೆ. ಆ ಕ್ಯೂರಿಯಾಸಿಟಿ ಒಂದೇ ಒಂಚೂರು ಪಕ್ಕದಲ್ಲಿಡಿ. ನಿಮ್ CET ಎಕ್ಸಾಮ್ ಆಗೋ ತನಕ ಮೋಸ್ಟ್ ಪ್ರಾಬಬ್ಲಿ PUC ರಿಸಲ್ಟ್ ಬರಲ್ಲ. ಅಂದ್ರೆ PUC ರಿಸಲ್ಟ್ ಬರೋ ಚಾನ್ಸಸ್ ಯಾವಾಗಿರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ 5ನೇ ತಾರೀಕಿಂದ 12ನೇ ತಾರೀಕು ಒಳಗಡೆ ಬರೋ ಚಾನ್ಸಸ್ ಇದೆ ಅಕಾರ್ಡಿಂಗ್ ಟು ದ ಪ್ರೆಸೆಂಟ್ ಇನ್ಫಾರ್ಮೇಶನ್. ಅದ್ ರಿಸಲ್ಟ್ ಅಲ್ಲಿ ಏನಾಗುತ್ತೆ, ವ್ಯಾಲ್ಯೂಯೇಷನ್ ಎಲ್ಲ ಆಗಿದೆ, ಅದು ಇದಾದ್ಮೇಲೆ ಟ್ಯಾಬ್ಯುಲೇಷನ್ ಅನ್ನೋ ಪ್ರೋಸೆಸ್ ಇರುತ್ತೆ, ಅದನ್ನ ನಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೊಂದೇನು ಅಂದ್ರೆ ಯಾರೇ ಆಗ್ಲಿ PU ಬೋರ್ಡ್ ಅವರನ್ನು ಯೋಚನೆ ಮಾಡ್ತಾರೆ, ಇವಾಗ ರಿಸಲ್ಟ್ ರಿಲೀಸ್ ಮಾಡ್ತು ಅಂದ್ರೆ ಹುಡುಗರುಗಳಿಗೆ ಟೆನ್ಷನ್ ಆಗುತ್ತೆ, ಅಪ್ಸೆಟ್ ಆಗುತ್ತೆ, ಇನ್ನೊಂದಾಗುತ್ತೆ, ಅನ್ಈಸಿನೆಸ್ ಆಗುತ್ತೆ ಅಂತ. ಅದಕ್ಕೋಸ್ಕರ CET ಎಕ್ಸಾಮ್ ಆದ್ಮೇಲೆ ದೆನ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ರಿಲೀಸ್ಡ್ ಅಂಡ್ ಇಟ್ ಮೋಸ್ಟ್ ಪ್ರಾಬಬ್ಲಿ ಮೇ ಬಿ 10th ಅಲ್ಲಿ ಬರ್ಬೋದು, ಇಲ್ಲ 7th ಅಲ್ಲಿ ಬರ್ಬೋದು, ಇಲ್ಲ 11th ಅಲ್ಲಿ ಬರ್ಬೋದು. ಅಪ್ರಾಕ್ಸಿಮೇಟ್ ಆ ಡೇಟ್ ಅಲ್ಲಿ ಬರುತ್ತೆ. ದಯವಿಟ್ಟು ಆ ಬಗ್ಗೆ ಅಷ್ಟೊಂದು ತಲೆ ಬಿಸಿ ಮಾಡ್ಕೋಬಿಡಿ. CET ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಚೆನ್ನಾಗಿ ಓದಿ, ನಂಬರ್ ತಗೊಳ್ಳೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ 50% ವೆಯ್ಟೇಜು CETಗೂ ಇರುತ್ತೆ. PUCಗೆ ಏನು ವೆಯ್ಟೇಜ್ ಇರುತ್ತೋ ಅದೇ ತರ CETಗೂ ವೆಯ್ಟೇಜ್ ಇರುತ್ತೆ. ಇದೆರಡರ ಮೇಲೆ ಡಿಪೆಂಡ್ ಆಗಿ ನೀವು ಯಾವ ಕಾಲೇಜುಗಳಲ್ಲಿ CET ಕಡೆಯಿಂದ ಯಾವ ಕಾಲೇಜಿಗೆ ಸೇರ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಜೊತೆನಲ್ಲಿ CET ಸೇರ್ಕೊಂಡು ಡಿಪೆಂಡ್ ಆಗೋದ್ರ ಮೇಲೆ ರ್ಯಾಂಕಿಂಗ್ ಮೇಲೆ ನಿಮಗೆ ಸೀಟ್ ಸಿಗುತ್ತೆ. ಸರ್ ಈಗ ಕರೆ ಒಂದು ಸಿದ್ಧವಾಗಿದೆ, ಕರೆ ಸ್ವೀಕರಿಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ರಾಘವೇಂದ್ರ ಅಂತ ಮೇಡಮ್. ರಾಘವೇಂದ್ರ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದಾನೇ ಮಾತಾಡ್ತಿದ್ದೀನಿ ಮೇಡಮ್. ನಂಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ಟರ್ನಿಂಗ್ ಪಾಯಿಂಟ್ ನಲ್ಲಿ ಭಾಗವಹಿಸೋದಕ್ಕೆ. ದಿನ ನೋಡ್ತಾ ಇದ್ದೆ, ಬಟ್ ನಂಗೆ ಲೈನ್ ಸಿಕ್ಕಿರಲಿಲ್ಲ, ಇವತ್ತು ಲೈನ್ ಸಿಕ್ತು. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಕೂಡ ನಿಮ್ಗೆ ಅಷ್ಟೇ ಆಭಾರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗಳು ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಖಂಡಿತ, ಯಾಕಂದ್ರೆ ಆಸಕ್ತಿ ಇದ್ದಲ್ಲಿ ಖಂಡಿತ ಈ ಒಂದು ವೇದಿಕೆಯನ್ನ ಎಲ್ಲಾ ಒಂದು ವಿದ್ಯಾರ್ಥಿಗಳು, ಪೋಷಕರು ಖಂಡಿತ ಉಪಯೋಗಿಸ್ಕೊಳ್ಬಹುದು. ರಾಘವೇಂದ್ರ ಅವರೇ, ಈಗ ನಮ್ಮೊಂದಿಗೆ ಇಂದು ಸ್ಟುಡಿಯೋದಲ್ಲಿ ನೀವು ಬಹುಶಃ ಕಾರ್ಯಕ್ರಮನ ನೋಡ್ತಿರ್ತೀರಾ. ಶ್ರೀ ಪಿಲ್ಲಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಪ್ರಾಂಶುಪಾಲರು ನಮ್ಮೊಂದಿಗಿದ್ದಾರೆ, ಡಾಕ್ಟರ್ ಫಣಿರಾಜ್ ಅವರು. ನೇರವಾಗಿ ಮಾತಾಡಿ. ನಮಸ್ತೆ ಸರ್. ಹೇಳಿ ರಾಘವೇಂದ್ರ. ನಮಸ್ಕಾರ. ರಾಘವೇಂದ್ರ ಅಂತ. ನಮಸ್ಕಾರ. ಹೇಳಿ. ಚೇತನ್ ಅಂತ ಸರ್, ಅವ್ನು PUC ಆಗಿದೆ. ಹೇಳಿ. ಈಗ ಅವ್ನು ಏನ್ ಮಾಡ್ಬೇಕು ಅಂತ, ಯಾವ ಕೋರ್ಸ್ ಒಳ್ಳೇದು ಅಂತ. ಇವಾಗ ಅವ್ನು ಕಾಮರ್ಸ್ ತಗೊಂಡಿದ್ದ. ಒಳ್ಳೇದು. ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ, ಯಾಕಂದ್ರೆ ನಾವೇನು ಓದಿಲ್ಲ, ನಾವು SLC ಫೇಲ್ ಆಗ್ಬಿಟ್ಟಿದ್ವಿ. ದಯವಿಟ್ಟು ನೀವು ಓದೋದು ಬಿಡೋದು ಇಲ್ಲ ಅಂದ್ರೆ ಇನ್ನೊಂದು, ಅದನ್ನ ದಯವಿಟ್ಟು ಯೋಚನೆ ಮಾಡಬೇಡಿ. ಪೇರೆಂಟ್ ಅಂದ್ರೆ ಎಲ್ಲಾರ್ಗುನು ಪೇರೆಂಟೇ. ನೀವು ಓದಿರ್ಲಿ ಓದಿಲ್ದೇ ಇರ್ಲಿ, ಇಲ್ಲ ಅಂದ್ರೆ ಇನ್ನೊಂದಾಗ್ಲಿ, ನಿಮ್ದು ಇಂಟ್ರೆಸ್ಟ್ ಇದೆ ಅಲ್ವಾ, ನಿಮ್ ಮಕ್ಳಿಗೆ ಓದಿಸ್ಬೇಕು, ಆ ಕಾಳಜಿ ಇದೆ. ನೀವು ಕಳ್ಕೊಂಡಿದೀರಾ ಅಂತ ಯೋಚನೆ ಮಾಡಬೇಡಿ. ಆ ಟೈಮಲ್ಲಿ ಹಂಗಿತ್ತೋ ಏನೋ, ನಿಮ್ ಪೇರೆಂಟ್ಸ್ಗಳು ಅಷ್ಟು ಎನ್ಕರೇಜ್ ಮಾಡ್ಲಿಲ್ವೋ ಏನೋ. ಇವಾಗ ನೀವ್ ಎನ್ಕರೇಜ್ ಮಾಡಿ, ನಿಮ್ ಹುಡುಗರಿಗೆ ಎಷ್ಟು ಓದ್ತಾರೆ ಅನ್ನೋ ತರದಲ್ಲಿ, ಎಷ್ಟು ಯಾವ್ಯಾವ ತರದಲ್ಲಿ ಸಪೋರ್ಟ್ ಆಗುತ್ತೋ ಎಲ್ಲಾ ತರದಲ್ಲೂ ಸಪೋರ್ಟ್ ಮಾಡಿ ಮುಂದಕ್ಕೆ ಓದಿಸಿ. ಅವಾಗ ಅವ್ರಿಗೂ ಒಳ್ಳೆ ಬೇಸು ಬಿಲ್ಟಪ್ ಆಗುತ್ತೆ. ಒಂದು ಓದೋದ್ರಲ್ಲಿ ಚೆನ್ನಾಗಿ ಬಂದು ಒಂದ್ ಸ್ಟೇಬಲ್ ಆಗಿ, ಆಮೇಲೆ ಅವ್ರು ದುಡ್ಡು ಮಾಡ್ಕೊಂಡು ದುಡ್ಡನ್ನ ಎಂಜಾಯ್ ಮಾಡೋದಕ್ಕೂ ಓದಲೇ ದುಡ್ಡು ಮಾಡಿ ಎಂಜಾಯ್ ಮಾಡೋದಕ್ಕೂ ಎರಡು ಡಿಫರೆನ್ಸ್ ಇರುತ್ತೆ. ಆನ್ ಎಜುಕೇಟೆಡ್ ಪರ್ಸನ್ ಹ್ಯಾವಿಂಗ್ ಎ ಲಕ್ಸುರಿ ಅಂಡ್ ಅನ್ಎಜುಕೇಟೆಡ್ ಪರ್ಸನ್ ಹ್ಯಾವಿಂಗ್ ಎ ಲಕ್ಸುರಿ, ದೇರ್ ಆರ್ 2 ಡಿಫರೆಂಟ್ ಪಾರ್ಟ್ಸ್. ಅದಕ್ಕೋಸ್ಕರ ದಯವಿಟ್ಟು ಹುಡ್ಗ ಈವನ್ ಓದ್ಲಿಲ್ಲ ಅಂದ್ರೆ ಸಿಟಿಸನ್, ಒಳ್ಳೆ ಸಿಟಿಸನ್ ಆಗಲ್ಲ ಅಂತದ್ ಏನಿಲ್ಲ. ಬಟ್ ಆದ್ರೂ ಆಪರ್ಚುನಿಟಿ ಇರೋವಾಗ ನೀವು ಸಪೋರ್ಟ್ ಮಾಡಿ ಓದಿಸಿ. BCom ಓದ್ತಿದ್ರೆ ಅದರಲ್ಲೇ ಚೆನ್ನಾಗಿ ಓದ್ತಿದ್ದಾನೆ ಅಂತ ಹೇಳಿದ್ರೆ BCom ಮಾಡಿಸಿ, CA ಮಾಡಿಸಿ, ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿಸಿ. ಇವತ್ತಿನ ದಿನ ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ನಮ್ಮ ಸೊಸೈಟಿಗೆ ಎಷ್ಟು ಜನ ಚಾರ್ಟರ್ಡ್ ಅಕೌಂಟೆಂಟ್ ಬೇಕಾಗುತ್ತೋ ಅದಕ್ಕಿಂತ ಕಡಿಮೆ ಇದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಆಯ್ತು ಅಂತ ಹೇಳಿದ್ರೆ ಒಳ್ಳೇದು. ಓಕೆ, ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ ಸರ್. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮ್ಮ ಹೆಸರು ಕಾವ್ಯ ಅಂದ್ಬಿಟ್ಟು. ನಮಸ್ತೆ ಕಾವ್ಯ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದಾನೆ. ನಮ್ಮ ಮಗಳು BCom ಫಸ್ಟ್ ಇಯರ್ ಮಾಡ್ತಾ ಇದ್ದಾಳೆ. ಅವಳು ಇವಾಗ ನೆಕ್ಸ್ಟ್ CA ಮಾಡ್ಬೋದಾ ಅಥವಾ MBA ಮಾಡೋದು ಬೆಟರಾ? ಓಕೆ, ಶಿಕ್ಷಣ ತಜ್ಞರು ನಮ್ಮೊಂದಿಗೆ ಇದ್ದಾರೆ. ಸೂಕ್ತವಾದಂತ ಜಾಗಕ್ಕೆ ಕರೆ ಮಾಡಿದ್ರ, ನೇರವಾಗಿ ಮಾತಾಡಿ. ಮೇಡಮ್, ನಿಮ್ ಮಗಳ ಹೆಸರು ಏನ್ ಹೇಳಿ? ನಮ್ಮ ಮಗಳ ಹೆಸರು